ಇಷ್ಟೊಂದು ಚಾರಿತ್ರಾತ್ಮಕವಾದ ರುಜುಗಳು ಇದ್ದಿದ್ದಾಗಿಯೂ, ಪ್ರವಾದನೆಗಳ ನೆರವೇರುವಿಕೆ ಇದ್ದಾಗಿಯೂ, ಯೇಸುವಿನಿಂದ ಮಾರ್ಪಡಿಸಲ್ಪಟ್ಟಂತಹ, ಆತನು ಕೊಟ್ಟ ರಕ್ಷಣೆಯನ್ನು ಹೊಂದಿರುವಂತಹ, ಆತನು ಮಾಡಿದ ಅದ್ಭುತಗಳನ್ನು ಅನುಭವಿಸುವಂತಹ ಎಷ್ಟೋ ಜನರು ಇದ್ದಿದ್ದಾಗಿಯೂ, ಇನ್ನೂ ಕೆಲವರು ತಮ್ಮ ಹೃದಯಗಳನ್ನು ಕಠಿಣಪಡಿಸಿಕೊಂಡು ಯೇಸುವನ್ನು ನಂಬಲಾರದವರಾಗಿ ಯೇಸು ಕ್ರಿಸ್ತನು ಕೊಡುವ ರಕ್ಷಣೆಯನ್ನು ಅಲಕ್ಷ್ಯ ಮಾಡುವಂಥವರನ್ನು ನೋಡಿ ಬಹಳ ವಿಷಾದವೆನಿಸುತ್ತೆ. ಹೌದಲ್ಲವೇ? ನೀವು ರಕ್ಷಿಸಲ್ಪಟ್ಟಿದ್ದೀರಾ? ಯೇಸು ಕ್ರಿಸ್ತನನ್ನು ನಿಮ್ಮ ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿದ್ದೀರಾ? ಆತನಿಗೆ ಸುಮ್ಮನೆ ನಂಬುತ್ತಿದ್ದೇವಂದ್ರೆ ಪ್ರಯೋಜನವಿಲ್ಲ. ದೆವ್ವಗಳು ಕೂಡ ನಂಬಿ ನಡುಗುತ್ತವಂತೆ. ಆತನನ್ನು ನಂಬಿದಾಗ ಆತನಿಗೆ ನಮ್ಮ ಜೀವಿತ ಒಪ್ಪಿಸಿಕೊಡಬೇಕು. ಆತನನ್ನು ನಂಬಿದಾಗ ಸಮಸ್ತವನ್ನು ಆತನ ಕೈಗೆ ಒಪ್ಪಿಸಿಕೊಡಲು ಹಿಂಜರಿಯಬಾರದು. ನಿಜವಾಗ್ಲೂ ಯೇಸುವಿನ ಪ್ರೀತಿಯನ್ನು ನಾವು ಯೋಚಿಸುವುದಾದರೆ, ಧ್ಯಾನಿಸೋದಾದರೆ, ಈ ಲೋಕದ ಪ್ರೀತಿಗಳಲ್ಲಿ ಯಾವುದೊಂದು ಕೂಡ ಸಮಾನವಿರಲ್ಲ. ಯಾವ ಪ್ರೀತಿಯೊಂದಿಗೂ ಕೂಡ ಕ್ರಿಸ್ತನ ಪ್ರೀತಿ ಹೋಲಿಸ್ಲಿಕ್ಕಾಗಲ್ಲ. ಅಮ್ಮಳ ಪ್ರೀತಿ ಅನ್ನುತ್ತೀರೋ ಅದೊಂದು ಚಿಕ್ಕ ಬಿಟ್ಟು, ಅದಕ್ಕೆ ಅಮ್ಮಳ ಪ್ರೀತಿಗಿಂತಲೂ ಮಿಗಿಲಾದ ಪ್ರೀತಿಯಾಗಿರೋದ್ರಿಂದಲೇ ತಾಯಿ ಮರೆತಾಳು, ಆದರೆ ನಾನು ನಿಮ್ಮನ್ನು ಮರೆಯಲ್ಲ ಅಂದಿದ್ದಾರೆ ದೇವರು. ಇಂತಹ ಪ್ರೀತಿ ಮಾಡಿದ ಕರ್ತನಾದ ಯೇಸು ಯಾರಿಗೂ ಅಪಕಾರ ಮಾಡಲಿಲ್ವಲ್ಲ, ಯಾರನ್ನೂ ಬಲವಂತ ಮಾಡಲಿಲ್ವಲ್ಲ, ಬಾಧೆಪಡಿಸಲಿಲ್ವಲ್ಲ, ಯಾರಿಗೂ ಹಾನಿ ಮಾಡಲಿಲ್ವಲ್ಲ. ಮತ್ಯಾಕೆ ಪ್ರಿಯರೇ ಇಂತಹ ಒಳ್ಳೆ ದೇವರನ್ನು ಅಂಗೀಕರಿಸೋದಿಲ್ಲ, ನಂಬೋದಿಲ್ಲ, ಆತನ ಮೇಲೆ ನಂಬಿಕೆ ಇಡೋದಿಲ್ಲ?